ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ಮುಖಾಂತರ ನೀವು ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಲ್ಲಿ ಅಡ್ಮಿಷನ್ ಆದಮೇಲೆ ನೀವು ವಾಪಸ್ ಕೆ ಇಗೆ ಬಂದು ಮತ್ತೆ ಲಾಗಿನ್ ಮಾಡಬೇಕಾಗತ್ತೆ. ಸೇಮ್ ಒಂದು ಇದು ಕೊಟ್ಟಿದ್ದಾರಲ್ಲ, ಯಾವುದು ಈ ಲಿಂಕಿಗೆ, ಓಕೆ, ಸೇಮ್ ಲಿಂಕಿಗೆ ಬಂದು ನೀವು ಲಾಗಿನ್ ಮಾಡಬೇಕಾಗತ್ತೆ. ಸೊ ಲಾಗಿನ್ ಮಾಡಿದ ಮೇಲೆ ಅಲ್ಲಿ ನೀವು ರಿಪೋರ್ಟ್ ಮಾಡಬೇಕಾಗತ್ತೆ. ಅಡ್ಮಿಷನ್ ಆದಮೇಲೆ, ಕಾಲೇಜಿಂದ ಅಡ್ಮಿಷನ್ ಆದ ಮೇಲೆ ನೀವು ಇಲ್ಲಿ ಕೆ ಇ ವೆಬ್ಸೈಟಿಗೆ ಬಂದು ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಆ್ಯಸ್ ಇಟ್ ಈಸ್ ನೀವು ಪಾಸ್ವರ್ಡ್ ID ಮತ್ತು ಸೀಕ್ರೆಟ್ ಕೀಗಳನ್ನು ಹಾಕಿ ಲಾಗಿನ್ ಮಾಡಬೇಕಾಗತ್ತೆ. ಸೊ ಲಾಗಿನ್ ಮಾಡಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಈಗ ನೀವು ಎಲ್ಲಿ ಚಾಯ್ಸ್ ಎಂಟ್ರಿ ಮಾಡಿದಿರಿ ಮತ್ತು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಿದ್ರಿ, ಅಲ್ಲಿ 4ನೇ ಪಾಯಿಂಟ್ ಒಳಗಡೆ ನಿಮಗೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರುತ್ತೆ. ಸೊ ಈ ಒಂದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟನ್ನು ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ನಿಮ್ಮ ಅಲಾಟ್ಮೆಂಟ್ ಯಾವ ನಂಬರ್ಗೆ ಆಗಿದೆ, 1 ನಂಬರ್ಗೆ ನಿಮ್ಮ ಕಾಲೇಜ್ ಸಿಕ್ಕಿದೆ. ಅಲಾಟ್ಮೆಂಟ್ ರೌಂಡ್ ಫಸ್ಟ್ ರೌಂಡಲ್ಲಿ ಆಗಿರುವಂಥದ್ದು ಸ್ಟ್ರೀಮ್ BSc ನರ್ಸಿಂಗ್ ಕಾಲೇಜ್ ಹೆಸರಿದೆ, ಆಮೇಲೆ ಕೋರ್ಸ್ ಹೆಸರಿದೆ. ಹೌದಾ? ಸೊ ಗೌರ್ಮೆಂಟ್ BSc ನರ್ಸಿಂಗ್ ಗೌರ್ಮೆಂಟ್ ಅಂತ ಇದೆ ಕೋರ್ಸ್ ಹೆಸರು. ಆಮೇಲೆ ಇಲ್ಲಿ ನೋಡಿ ಜಾಯ್ನಿಂಗ್. ಸೊ ಇಂಪಾರ್ಟೆಂಟ್ ಏನಂದರೆ ಜಾಯ್ನ್ ಇನ್ ದ ಅಲಾಟೆಡ್ ಕಾಲೇಜ್, ಅಂದರೆ ನೀವು ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಕೇಳಿದಾಗ ಸೊ ಇಲ್ಲಿ ನೀವು ಎಸ್ ಅಂತ ಹಾಕಬೇಕು. ಓಕೆ, ಆಮೇಲೆ ಜಾಯ್ನಿಂಗ್ ಡೇಟ್ ಅಲ್ಲಿ ನೀವು ಇಲ್ಲಿ ಕ್ಯಾಲೆಂಡರ್ ಇರುತ್ತೆ. ನೀವು ಯಾವ ತಾರೀಕಿಗೆ, ಅಂದರೆ 4ನೇ ತಾರೀಕಿಗೆ ಆಗಿದ್ರು, 3ನೇ ತಾರೀಕಿಗೆ ಆಗಿದ್ರು, 5ನೇ ತಾರೀಕಿಗೆ ಆದರೂ ಅದನ್ನು ಇಲ್ಲಿ ರಿಪೋರ್ಟ್ ಮಾಡಬೇಕು. ಅದಾದಮೇಲೆ ಡಿಡ್ ಯು ಪೇ ದ ಅಡಿಷನಲ್ ಮನಿ ಫೀಸ್ ದ ಕಾಲೇಜ್ ಫಾರ್ ಯುವರ್ ಅಡ್ಮಿಷನ್ ಆಗಬೇಕಾದ್ರೆ ನೀವು ಅಡಿಷನಲ್ ಏನಾದರೂ ಫೀಸ್ ಕೊಟ್ಟರೆ ಅಂತಂದರೆ ಎಸ್ ಅಂದರೆ ಎಸ್ ಅಂತ ಹಾಕಿ, ನೋ ಅಂದರೆ ನೋ ಅಂತ ಹಾಕಿ. ಇಫ್ ಎಸ್, ಸೊ ಡೀಟೇಲ್ಸ್ ಆಫ್ ದಿ ಅಮೌಂಟ್, ಇಫ್ ಎಸ್ ಅಂತ ಹಾಕಿದರೆ ಇಲ್ಲಿ ಎಷ್ಟು ಅಮೌಂಟ್ ಕೊಟ್ಟರೆ ಬರೀಬೇಕಾಗುತ್ತೆ. ಉದಾಹರಣೆಗೆ ನಿಮ್ಗೆ ಹೇಳ್ತಾರೆ 10,000 ರೂಪಾಯಿ ಫೀಸ್ ಇರುತ್ತೆ, ಅವ್ರು ಹೇಳ್ತಾರೆ 40,000 ರೂಪಾಯಿ ನಮ್ಗೆ ಡೊನೇಷನ್ ಕೊಡಬೇಕು ಅಂತ ಹೇಳಿರ್ತಾರೆ. ಸೊ ಅದೆಷ್ಟು ಅಮೌಂಟ್ ಕೊಟ್ಟಿರ್ತೀರ ಅಲ್ಲಿ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಸಬ್ಮಿಟ್ ಅಂತ ಇದೆ. ಆ ಸಬ್ಮಿಟ್ ಅಂತ ಬಟನ್ಗೆ ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಎಸ್ ಇವರ ಏನಪ್ಪ ಅಂದರೆ ನೀವು ಕೆ ಇದವ್ರಿಗೆ ರಿಪೋರ್ಟ್ ಮಾಡಿದಿರಾ ಅಂತ ಫೈನಲ್ ಆಗಿಬಿಡುತ್ತೆ. ಓಕೆನಾ? ಸೊ ಇದನ್ನು ನೀವು ಎನ್ಕ್ಲೋಜ್ಮೆಂಟ್ ತೆಗೆದು ಇಟ್ಕೋಬೋದು, ಏನು ಮಾಡಿದಿರಿ ಅನ್ನೋದು ಕೂಡ ನೀವು ಎನ್ಕ್ಲೋಜ್ಮೆಂಟ್ ತೆಗೆದು ಇಟ್ಬೋದು. ಬಟ್ ಇದೇನು ಯೂಸ್ ಆಗೋದಿಲ್ಲ. ಬಟ್ ರಿಪೋರ್ಟ್ ಮಾಡಬೇಕಾಗತ್ತೆ ಕೆ ಇದವ್ರಿಗೆ. ನೀವು ಅಡ್ಮಿಷನ್ ಆದಮೇಲೆ ಕನ್ಫರ್ಮ್ ಮಾಡಬೇಕಾಗತ್ತೆ ಕೆ ಇದವ್ರಿಗೆ. ನೀವು ಅಲ್ಲಿ ಹೋಗಿ ಅಡ್ಮಿಷನ್ ತೊಗೊಂಡಿರಲ್ಲ ಅನ್ನೋದು ಕನ್ಫರ್ಮೇಷನ್ ಮಾಡಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಪಾರದರ್ಶಕ ಇದೆ. ಕಾಲೇಜಿನವ್ರು ಏನು ಮಾಡ್ಬೋದು, ಇದರಲ್ಲಿ ಅಡ್ಮಿಷನ್ ಆಗಿದೆ ಅಂತ ಒಂದು ಸೀಟನ್ನು ಒಳಗೆ ತೊಗೊಂಡು ಅದನ್ನು ಬೇರೆದವ್ರಿಗೂ ಕೂಡ ಮಾರಾಟ ಮಾಡ್ಕೋಬೋದು. ಹೀಗಾಗಿ ನಿಮ್ಮ ಕಡೆಯಿಂದ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದಂಥ ಒಂದು ಪ್ರೊಸೀಜರನ್ನು ಮಾಡ್ತಾರೆ.